कांग्रेस लीडर और कर्नाटक के साबिक वजीर एच आंजनेया ने वजीर आला सिद्धरामैया का भगवान राम से मुआजना किया है। आंजनेया इस खबर पर रद्द-ए-अमल जाहिर कर रहे थे कि वजीर आला गालिबन 22 जनवरी को अयोध्या में राम मंदिर के इफ्तिताह में शायद शिरकत नहीं करेंगे, क्योंकि अभी तक बाकायदा दावतनामा मौसूल नहीं हुआ है। आंजनेया ने कहा कि सिद्धरामैया ही हमारे राम है और राम मंदिर में जो मूर्ति नस्ब की जाएगी वो बीजेपी के राम होंगे। सिद्धरामैया हमारे राम है, वो अयोध्या क्यों जाएं? वो अपने आबाई गाँव जहाँ राम मंदिर है वहां जा सकते हैं। दावतनामा सिर्फ बीजेपी के लोगों को भेजा जा रहा है। बीजेपी हमेशा ऐसा करती है, लोगों को मजहब और बिरादरी की बुनियाद पर तकसीम करती है। आंजनेया ने कहा कि हमारा राम तो हर जगह है, वो हमारे दिलों में है। ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿಜೆಪಿ ರಾಮ, ಅದು ಬಿಜೆಪಿ ಅವ್ರನ್ನ ಇವ್ರನ್ನ ಕಳಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ? ನಮ್ಮ ರಾಮ ಎಲ್ಲಾ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ನಾನು ಆಂಜನೇಯ ಏನ್ ಮಾಡಿದ ಗೊತ್ತಲ್ಲ ಅಲ್ಲ. ನಾವೆಲ್ಲ ಶ್ರೀರಾಮನ ಭಕ್ತರು, ನಾವೆಲ್ಲರೂ ಹೆಚ್ಚು ಜನ ನಮ್ಮ ಸಮುದಾಯದವರು ಆಂಜನೇಯ ಅಂತ ಇಟ್ಕೊಂತಾರೆ, ರಾಮ ಅಂತ ಇಟ್ಕೊಂತಾರೆ, ಹನುಮಂತ ಅಂತ ಇಟ್ಕೊಂತಾರೆ, ಮಾರುತಿ ಅಂತ ಇಟ್ಕೊಂತಾರೆ. ರಾಮ, ಆಂಜನೇಯ ಇವರೆಲ್ಲ ನಮ್ಮ ವರ್ಗಕ್ಕೆ ಸೇರಿದವರು. ಅದರಿಂದ ಅವ್ರ ಮೇಲೆ ನಮಗೆ ಬಹಳ ಪ್ರೀತಿ, ಗೌರವ, ವಿಶ್ವಾಸ ಇದೆ. ಅಲ್ಲ, ಅವ್ರು ಯಾವಾಗಲೂ ಅಷ್ಟೇ ಅಲ್ಲ, ಧರ್ಮದ ಮೇಲೆ ಧರ್ಮಗಳನ್ನ ಒಡೆದಾಳುವ ನೀತಿ ಅವ್ರದ್ದು. ಯಾವ್ದಾದ್ರೂ ಒಂದು ಧರ್ಮವನ್ನ ಉಗ್ರವಾಗಿ ಟೀಕೆ ಮಾಡಿಬಿಟ್ರೆ ಇತರ ಧರ್ಮೀಯರು ಓಟ್ ಹಾಕ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. 14 ವರ್ಷ ನೋಡಿದ್ದಾರೆ. ಆಯ್ತು, ಹಿಂದೂಗಳು ಯುವಕರಿಗಾರ ಮಾಡ್ಬೇಕಲ್ಲ ಅವರು. ಈಗ ಯಾರಿಗೆ ಅನುಕೂಲ ಆಗಿದೆ ಅನ್ನೋದು ಬೇಕಲ್ಲ. ನಾವೆಲ್ಲ ಹಿಂದೂಗಳೇ. ಏನ್ ಹಿಂದೂಗಳನ್ನೆಲ್ಲ ಅವ್ರೇನು ಹಿಂದೂಗಳನ್ನೆಲ್ಲ ಅವ್ರೇನು ಕೊಂಡ್ಕೊಂಡಿಲ್ಲ. ಹಿಂದೂ ಧರ್ಮವನ್ನ ಬಾರಿ ನಾವು ಧರ್ಮದ ಪ್ರತಿಪಾದಕರು ಅಂತೇಳಿ ಮಾಡ್ತಾ ಇದ್ದಾರೆ. ಆ ಧರ್ಮಗಳಲ್ಲಿ ಎಷ್ಟು ಜಾತೀಯತೆ ಇದೆ, ಮೇಲಿದೆ, ಕೀಳಿದೆ, ಎಲ್ಲೆಲ್ಲಿ ಜನನ ಇಟ್ಟಿದ್ದಾರೆ, ಯಾವ ಧರ್ಮ ಶೋಷಣೆ ಮಾಡ್ತಾ ಇದೆ, ಶೋಷಣೆ ಮಾಡೋದಕ್ಕೆ ಏನಾದ್ರೂ ಇವರು ಪರಿಹಾರ ನೀಡಿದಾರ? ನಾನು ಮೊನ್ನೆ ಹೇಳಿದೆ, ಮಂದಿರ ಸಾಕು, ಇನ್ನೂ ಜನ ಮನನ ಕಟ್ರಿ. ಇನ್ನೂ ಜನಗಳು, ಈ ದೇಶದ ಜನ ನಾಯಿ ನರಿಗಳು ಕೂಡ ವಾಸ ಮಾಡ್ಲಿಕ್ಕೆ ಯೋಗ್ಯವಲ್ಲದಂತ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಊರಿನ ಎಲ್ಲ ಮಲಮೂತ್ರ ಮಾಡಿರ್ತಕ್ಕಂಥ ಕೊಚ್ಚೆ ನೀರು ಹೋಗುತ್ತಲ್ಲ, ಆ ಕೊನೆಯಲ್ಲಿ ಯಾರು ಕೇಳಲ್ಲ ಅಂತ ಸ್ಥಳದಲ್ಲಿ ಹೋಗ್ಬಿಟ್ಟು ವಾಸ ಮಾಡ್ತಾ ಇದ್ದಾರೆ. ಅಂತ ಜನರನ್ನ ಕೈ ಹಿಡಿದು ಅವ್ರ ಕಣ್ಣೀರು ಒರೆಸಿ ಬೀದಿಯಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಸೂರು ಕೊಟ್ಟು ಅವನ್ನ ರಕ್ಷಣೆ ಮಾಡಿ ಇಲ್ಲಿ ರಾಮ ಮಂದಿರ ಕಟ್ರಿ.